ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಈ ಹಿಂದೆ ಕೇಳಿ ನೋಡಿರದಂತಹ ಅಚ್ಚರಿಚಕಿತವನ್ನು ಮೂಡಿಸುತ್ತಿರುವ ಭಯಾನಕ ಶಕ್ತಿ ಪೀಠವನ್ನು ಇವತ್ತು ನಾವು ನಿಮಗೆ ತೋರಿಸಲು ಹೊರಟಿದ್ದೇವೆ. ಸರಿ ಸುಮಾರು ಬೆಳಗ್ಗೆ 6 ಗಂಟೆಗೆ ನಾವು ನಮ್ಮ ತಂಡದವರು ಬೆಂಗಳೂರಿನಿಂದ ಕೋಲಾರದ ಕಡೆಗೆ ಹೊರಟೆವು. ಕೋಲಾರದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವಂತಹ ಐವಾರಳ್ಳಿಯ ಮಜರಾ ಗಂಗಾಪುರ ಹಳ್ಳಿಗೆ ತಲುಪಿದ್ದೆವು. ದೇವಸ್ಥಾನಕ್ಕೆ ಹೋಗುವ 2 ಕಿಲೋಮೀಟರ್ ಹಿಂದೆಯಿಂದಾನೇ 108 ಅಡಿಯ ಬೇತಾಳ ಸ್ವಾಮಿಯ ವಿಗ್ರಹವನ್ನು ಭಯಂಕರವಾಗಿ ನಾವು ಕಾಣಬಹುದಾಗಿತ್ತು. ಈಗಾಗಲೇ ನಿಮಗೆ ತಿಳಿದಿರಬಹುದು, ನಾವು ನಿಮಗೆ ತೋರಿಸುತ್ತಿರುವ ದೇವಸ್ಥಾನ ಶ್ರೀ ರುದ್ರ ಭದ್ರಕಾಳಿ ಮತ್ತು ಬೇತಾಳ ಮಹಾಶಕ್ತಿ ಪೀಠ. ದೇವಸ್ಥಾನದ ಅಂಗಳವನ್ನು ದಾಟುತ್ತಿದ್ದಂತೆ ಮೊದಲಿಗೆ ಪತ್ಯಂಗಿರಿ ಅಮ್ಮನವರ ರೌದ್ರವತಾರದ ಪ್ರತಿಮೆಯನ್ನು ಕಾಣಬಹುದು. ಹೀಗೆ ದೇವಸ್ಥಾನದ ಒಳಗೆ ಕಾಲಭೈರವ, ಕಾಟೇರಮ್ಮ, ನಾಗಮ್ಮ ಹಾಗೂ 108 ಅಡಿಯ ಎತ್ತರದ ಬೇತಾಳ ಸ್ವಾಮಿಯ ವಿಗ್ರಹವನ್ನು ಕಾಣಬಹುದು. ಇನ್ನು ಹೊರಗಡೆ ಪಾರ್ವತಿ ಅಮ್ಮನವರು ಮತ್ತು ಪಕ್ಕದಲ್ಲಿ ಓಂ ಶಕ್ತಿ ಅಮ್ಮನವರ ಶಕ್ತಿಪೀಠವನ್ನು ಕಾಣಬಹುದು. ಮುಖ್ಯವಾಗಿ ಶ್ರೀ ರುದ್ರ ಭದ್ರಕಾಳಿ ಅಮ್ಮನವರ ಆರಾಧನೆ ಮಾಡುತ್ತಿರುವಂತಹ ಕುಟ್ಟಿ ಚಾತನನ್ನು ಬಳಸಿಕೊಂಡು ಜನರ ಸಂಕಷ್ಟಕ್ಕೆ ದಾರಿದೀಪ ಆಗಿರುವಂತಹ ಶ್ರೀ ಅಘೋರಿ ಚಂದ್ರಕಾಂತ್ ಗುರುಜಿಯವರು ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿದ್ದಾರೆ. ಈ ಕ್ಷೇತ್ರದ ಧರ್ಮಾಧಿಕಾರಿಗಳನ್ನು ಮಾತನಾಡಿಸುವ ಮೊದಲು ಇವರ ಹಿನ್ನೆಲೆಯನ್ನು ಹೇಳುವುದಾದರೆ, ಮೂಲತಃ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡುತ್ತಿದ್ದವರು. ಆದರೆ ಜೀವನದಲ್ಲಿ ವೈರತ್ವ ಬಂದು ಮಾಟ ಮಂತ್ರಕ್ಕೆ ಒಳಗಾಗಿ ಜೀವನವೇ ಸಾಕೆನಿಸಿದಾಗ ಸ್ನೇಹಿತರೊಬ್ಬರ ಸಲಹೆಯಂತೆ ಓರ್ವ ಅಘೋರಿಯನ್ನು ಭೇಟಿ ಮಾಡಿದ್ದರು. ಆ ಸಮಯದಲ್ಲಿ ಅವರಿಗೆ ಅದೇನೋ ಆನಂದ ಮತ್ತು ಜೀವನದಲ್ಲಿ ಇದ್ದಂಥ ವೈರತ್ವ ದೂರಗೊಂಡು ನೆಮ್ಮದಿಯನ್ನು ಕಂಡರು. ಆದ ಕಾರಣ 2006ರಲ್ಲಿ ಮನೆಯನ್ನು ತೊರೆದು ಅಘೋರಿಯಾಗಲು ಕಾಶಿಗೆ ತೆರಳಿದರು. ನಂತರ 2021ನೇ ಇಸ್ವಿಯಲ್ಲಿ ಅಘೋರಿಯಾಗಿ ದೀಕ್ಷೆಯನ್ನು ಪಡೆದು ಇದೀಗ ಈ ಶಕ್ತಿ ಪೀಠದಲ್ಲಿ ಎಂತಹದೇ ಮಾರಕ ಕ್ಯಾನ್ಸರ್ ಕಾಯಿಲೆಯಿಂದ ಹಿಡಿದು ಶುಗರ್ ಕಾಯಿಲೆ ಅಥವಾ ಪಿಟ್ಸ್ ಕಾಯಿಲೆಗೆ ಮತ್ತು ಸಂತಾನ ಭಾಗ್ಯ ಮತ್ತಿತರೆ ಆರೋಗ್ಯ ಸಮಸ್ಯೆಗಳಿಗೂ ಗಿಡಮೂಲಿಕೆಗಳಿಂದ ಔಷಧಿಯನ್ನು ತಯಾರಿಸಿ ಉಚಿತವಾಗಿ ನೀಡುತ್ತಾ ಜನರ ಸೇವೆಯನ್ನು ಮಾಡುತ್ತಿದ್ದಾರೆ. ನಮಸ್ಕಾರ, ನಮ್ಮ ಹೆಸರು ಅಘೋರಿ ಚಂದ್ರನಾಥ್ ಅಂತ. ಇಲ್ಲಿ ಐವರಲ್ಲಿ ಅಲ್ಲಿ ಭದ್ರಕಾಳಿ ದೇವಸ್ಥಾನ 3 ವರ್ಷ ಮುಂಚೆನೆ ಪ್ರತಿಷ್ಠಾಪನೆ ಆಗಿದೆ. 6 ತಿಂಗಳ ಮುಂಚೆ ಬೇತಾಳ ಮಹಾಶಕ್ತಿ ಪೀಠ ಅಂತ 108 ಅಡಿ ಬೇತಾಳ ಮಹಾಶಕ್ತಿ ಪೀಠ ನಿರ್ಮಾಣ ಮಾಡಿದ್ದೀವಿ. ಆಮೇಲೆ ಕಾಲಭೈರವ ಇದೆ, ಇಲ್ಲಿ ನಾಗಮ್ಮ ಇದೆ, ಕಾಟೇರಿ ಇದೆ, ಪ್ರತಿಂಗ್ರ ದೇವಿ ಇದೆ, ಪಾರ್ವತಿ ದೇವಿ ಇದೆ, ಓಂ ಶಕ್ತಿ ಇದೆ, ವಿಷ್ಣುಮಾಯ ಚಾತ ಇದೆ, ಕರಿಕುಟ್ಟಿ ಚಾತ, ಇಷ್ಟು ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಭಕ್ತಾದಿಗಳು ಯಾರು ಬಂದ್ರು ಇಲ್ಲಿ 100% ರಿಸಲ್ಟ್ ಅಂತೂ ಇದೆ. ಭದ್ರಕಾಳಿ ಆಮೇಲೆ ಬೇತಾಳ ಅವ್ರದ್ದೇ ಎಲ್ಲ ಪವರ್ ಇರೋದು. ಇಲ್ಲಿ ನಾವು ಸಿದ್ಧಿ ಮಾಡ್ಕೊಂಡು ಬೇತಾಳನ, ಅದರಿಂದ ಭದ್ರಕಾಳಿ ಫಸ್ಟು ಮೂಲ ಸ್ಥಾನ ಭದ್ರಕಾಳಿ, ನೆಕ್ಸ್ಟ್ ಸ್ನಾನ ಬಂದ್ಬಿಟ್ಟು ಬೇತಾಳ. ಪ್ರಪಂಚದಲ್ಲಿ ಎಲ್ಲೇ ಇಲ್ಲ ಇಲ್ಲಿ ಈ ದೇವಸ್ಥಾನ ಇರೋದು, ಇದೊಂದೇ ಪ್ರತಿಷ್ಠಾಪನೆ ಮಾಡಿರೋದು. ಆಲ್ ಇಂಡಿಯಾದಲ್ಲಿ ಇದೇ ಪ್ರತಿಷ್ಠಾಪನೆ ಮಾಡಿರೋದು ಬೇತಾಳ ಅಂದ್ರೆ ಇದೇ ಫಸ್ಟ್ ಬಾರಿಗೆ 108 ಅಡಿ ಬೇತಾಳ ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲೇ. ಬೇತಾಳ ಕಾಳಿ ಧೂಳಿ ಏನೇ ಇದ್ರೂ 100% ರಿಸಲ್ಟ್ ಇರುತ್ತೆ. ಮೋಡ ಬ್ಲಾಕ್ ಮ್ಯಾಜಿಕ್ ಅದೇನೇ ಇದ್ರೂ 100%. ಒಂದು ಸತಿ ಬಂದು 108 ಸತಿ ಪ್ರದರ್ಶನ ಮಾಡ್ಕೊಂಡ್ರೆ 100% ರಿಸಲ್ಟ್ ಇರುತ್ತೆ. 108 ಸತಿ ಪ್ರದರ್ಶನ ಮಾಡಿದ್ರೆ ಗಾಳಿ ಅವ್ರ ಪಾಟಿಗೆ ಅದೇ ಬಿಡಿಸುತ್ತೆ, ಓಡೋಗುತ್ತೆ. ಕಾಯಿ ಹೊಡೆಯೋದು ಬಂದ್ಬಿಟ್ಟು ಮಕ್ಕಳಾಗದಿರೋರಿಗೆ ಕಾಯಿ ಹೊಡೆಯೋದು ಇರುತ್ತೆ. ಇಲ್ಲಿ ಎಷ್ಟು ದಿನ 11 ವಾರ 11 ತೆಂಗಿನಕಾಯಿ, ಒಂದು ಶುಕ್ರವಾರ 11 ತೆಂಗಿನಕಾಯಿ ಹೊಡೆದ್ರೆ 100% ಮಕ್ಕಳ ಭಾಗ್ಯ, ಮದುವೆ ಆಗಿದ್ದೀರೋ ಸೇಮ್ ಇರುತ್ತೆ ಪ್ರಾಸೆಸ್. 11 ವಾರ 11 ತೆಂಗಿನಕಾಯಿ ಹೊಡಿಬಿದ್ರೆ 100% ರಿಸಲ್ಟ್ ಇರುತ್ತೆ. ಇದು ಮಾಟ ಮಂತ್ರ ಆಗಿರುತ್ತೆ. ಬಟ್ ಇಲ್ಲಿ ಯಾವ ಥರ ಗೊತ್ತಾಗುತ್ತೆ ಮಾಟ ಮಂತ್ರ ಆಗಿದೆ? ಅದು ಮಾಟ ಮಂತ್ರ ಅಂದರೆ 100% ನಮ್ಗೆ ಗೊತ್ತಾಗುತ್ತೆ. ಬಂದಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಅದು ಕ್ಲಿಯರ್ ಮಾಡಿ ಕಳಿಸ್ತೀವಿ. ಇಲ್ಲಿ ಎಲ್ಲ ಈ ದೇವಸ್ಥಾನದಲ್ಲಿ ಎಲ್ಲ ಬಂದು ಫ್ರೀ ಕಾಸ್ಟಲ್ಲೇ ಮಾಡ್ತಾ ಇದ್ದೀವಿ. ದುಡ್ಡು ಯಾವುದೇ ಕಾರಣಕ್ಕೂ ದುಡ್ಡು ಇಸ್ಕೊಳ್ತಾ ಇಲ್ಲ. ಎಲ್ಲ ಏನಿದ್ರು ಫ್ರೀ ಕಾಸ್ಟಲ್ಲೇ ಮಾಡ್ತೀವಿ. BP, ಶುಗರು, ಕ್ಯಾನ್ಸರ್ಗೆಲ್ಲ ಕೊಡ್ತಾ ಇದ್ದೀವಿ, ಅದು ಫ್ರೀ ಕಾಸ್ಟೇ ಮಾಡ್ತಾ ಇದ್ದೀವಿ. ಏನೇ ಆರೋಗ್ಯ ಸಮಸ್ಯೆ ಇದ್ರೂ 100% ಕ್ಲಿಯರ್ ಮಾಡಿ ಕಳಿಸ್ತೀವಿ ದೇವಸ್ಥಾನದಿಂದ. ಮತ್ತಿಲ್ಲಿನ ವಿಶೇಷ ಪೂಜೆಗಳ ದಿನ? ವಿಶೇಷ ಪೂಜೆ ಅಂದ್ರೆ ಶುಕ್ರವಾರ ಅಮಾವಾಸ್ಯೆ ವಿಶೇಷ ಪೂಜೆನೇ ಇರುತ್ತೆ.
ಅಮಾವಾಸ್ಯೆ ದಿನ ಹೋಮ ಹವನ ಆ ಥರ ಎಲ್ಲ ಅದು ಹುಣ್ಣಿಮೆ ದಿನ ಹೋಮ ಇರುತ್ತೆ, ಅದು ಬಟ್ ಯಾರನ್ನೂ ಕರ್ಸಲ್ಲ ನಾವು. ನಮ್ದು ಪರ್ಸನಲ್ ಆಗಿ ಹೋಮ ಇರುತ್ತೆ. ಜನ ಯಾರನ್ನ ಬಂದು ಕರ್ಸ್ಬಿಟ್ಟು ಪೂಜೆಗೆ ಏನು ಮಾಡಿಸಲ್ಲ. ಅಮಾವಾಸ್ಯೆಗೆ ಶುಕ್ರವಾರ ಮಾತ್ರನೇ ಜನ ಪರಿಹಾರ ಇರುತ್ತೆ, ಮಿಕ್ಕಿದ ಯಾವ ದಿನ ಇರಲ್ಲ. ಇಲ್ಲಿ ನಿತ್ಯ ಪೂಜೆ ಇರುತ್ತೆ. ಜನ ಪರಿಹಾರ ಬಂದ್ಬಿಟ್ಟು ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಪರಿಹಾರ ನೀಡುತ್ತಾರೆ. ಇಲ್ಲಿ ವಿಶೇಷ ಪೂಜೆ ಅಂದ್ರೆ ಅಮಾವಾಸ್ಯೆ ಬಂದ್ಬಿಟ್ಟು ಮರಿಗಳು ಹೊಡಿತೀವಿ. ಮರಿ ಹೊಡೆದ್ಬಿಟ್ಟು ಅನ್ನದಾನ, ಅದೇ ಮರಿಗಳು ಅನ್ನದಾನ ಬಾಡೂಟ ಇರುತ್ತೆ. ಎಲ್ಲ ಭಕ್ತಾದಿಗಳಿಗೂ ಬಾಡೂಟ ಇರುತ್ತೆ ಇಲ್ಲಿ. ಅದೇ ವಿಶೇಷ ಇಲ್ಲಿ. ಅದು ದೆವ್ವಗಳಲ್ಲ, ಅದು ಬಂದು ಒಂದು ದೇವ್ರ ವರ. ಅದು ಇಲ್ಲಿರೋ ಜನಗಳಿಗೆ ಅದು ದೆವ್ವ ಅಂತ ಇದ್ದಾರೆ. ಅದು ಬಂದ್ಬಿಟ್ಟು ದೇವ್ರು, ಈಶ್ವರನ ಶಾಪದಿಂದ ಬಂದಿರೋದು, ರಾಜ ತರ ಇರೋದು. ಅದು ದೇವ ಪಿಚಾಚಿಗಳಿಗೆ ಅಧಿಪತಿ ರಾಜ ಅವರು. ಅದರಿಂದ ಅದು ದೇವಗಾಳಿ ಅಂತ ಅದು ಹೆಸರು ಬಂದಿದೆ. ಅಂದ್ರೆ ದೆವ್ವ ಅಲ್ಲ, ಅದು ದೇವಗುಣ. ಅದು ಬೇತಾಳ ಅನ್ನೋದು ಒಂದು ದೇವಗುಣ. ಅದು ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ರುದ್ರ ಭದ್ರಕಾಳಿ ಮತ್ತು ಬೇತಾಳ ಮಹಾಶಕ್ತಿ ಪೀಠದ ಇತಿಹಾಸವನ್ನು ಮತ್ತಷ್ಟು ಶಕ್ತಿ ಪೀಠಗಳ ಒಟ್ಟಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರೆಯಬೇಡಿ. ನಮಸ್ಕಾರಗಳು.